ನೇರವಾಗಿ ವಿಷಯಕ್ಕೆ ಬರ್ತವೆ. ನಿಮ್ಮ ಇಂಧನ ಇಲಾಖೆನ ಬಹಳ ಮುಖ್ಯ ನಮಗೆ. ನಮ್ಮ ಇಂಧನ ಇಲಾಖೆ ನಿಮ್ಮಲ್ಲ, ನಮ್ಮ ಇಂಧನ ಇಲಾಖೆನ ಬಹಳ ಮುಖ್ಯ. ಬಹಳಷ್ಟು ತೊಂದರೆಗಳನ್ನ ಮೊದಲ ಅನುಭವಿಸ್ತಾ ಇದ್ವಿ. ಈ ಬರಗಾಲ ಅತಿವೃಷ್ಟಿ ನಡುವೆ ನಾವು ಬೋರ್ ಹಾಕ್ಯಂದು ಏನೋ ಒಂದಿಷ್ಟು ಬದುಕಿಸ್ಕೊಳ್ಳೋಣ ಅಂತ ಅಂದ್ರ ಹೊಸ ಕನೆಕ್ಷನ್ ಕೊಡೋದನ್ನ ಸೆಪ್ಟೆಂಬರ್ 2023ರಿಂದ ಬಂದ್ ಮಾಡಿದ್ವಿ. ಅದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ, ವಿರೋಧಿಸ್ತೀವಿ. ಯಾಕಂದ್ರೆ ನಾವು ಹೊಸದಾಗಿ ಬೋರ್ ಹೊಡೆದು ಕನೆಕ್ಷನ್ ತಗೊಂಡು ಅಧಿಕೃತ ಇರೋದು ಅನ್ನೋ ನಮ್ಮೆಲ್ಲರ ಆಸೆ. ನೀವು ಅನಧಿಕೃತ ಇರ್ರಿ ಅಂತ ಹೇಳ್ಕೊಟ್ಟಂಗೆ ಆಗೈತೆ. ನಾವ್ ಯಾರು ಬಂದ್ ಮಾಡಿಲ್ಲ, ನಾವು ಮತ್ತು ಲೈನ್ ವೈರ್ ಹಾಕೇವಿ, ಮೋಟ್ರ ಚಾಲೂ ಮಾಡಿ ಹಂಗಂತೇಳಿ ನೀವು ಕೊಟ್ಟಿರಿ ಅಂತ ಬಂದ್ ಮಾಡಿಲ್ಲ. ನಾವೆಲ್ಲ ಚಲೋ ಇರ್ತೇವೆ. ಅದಕ್ಕೆ ನಾವು ಅವಾಗ ಏನಾಕತಿ ಅಕ್ರಮ ಮಾಡ್ದಂಗೆ ಆಕತಿ. ನಮ್ಮನ್ನ ಅಕ್ರಮ ಮಾಡಕ್ ಹಚ್ಚಿದ ಸರ್ಕಾರ ಅನ್ನಂಗೆ ಆಕತಿ. ಅದಕ್ಕೆ ನಾನು ವಿನಂತಿ, ನೀವು ಯಾವುದೇ ಕಾಲಕ್ಕೂ ಏನೀಗ ಅದನ್ನ ಆರ್ಡರ್ ಮಾಡಿರಲ್ಲ, ದಯಮಾಡಿ ಅದನ್ನ ವಾಪಸ್ ತಕ್ಕೋಬೇಕು. ಯಾರು ಹೊಸದಾಗಿ ಬೋರ್ ಹೊಡಿಸ್ತಾರ, ಯಾರು ಅವ್ರು ದುಡ್ಡು ತುಂಬ್ತಾರ, ಅವ್ರಿಗೆ ಕನೆಕ್ಷನ್ ಕೊಡಾಕ ನೀವು ಮೊದಲು ಆರ್ಡರ್ ಮಾಡೋದು. ನಮಗೆ ಹೊಸದಾಗಿ ಬೋರ್ ಹೊಡಿಸ್ತಾರಿಗೆ ಕನೆಕ್ಷನ್ ಕೊಡುವಂಥದ್ದು ಬಹಳ ಅವಶ್ಯಕತೆ ಐತಿ. ನಮ್ಮನ್ನ ಅಕ್ರಮ ಮಾಡಕ್ ಹಚ್ಚ ಮಾಡ್ರಿ, ನೀವು ಅದನ್ನ ಮಾಡ್ರಿ. ಇದು ನಮ್ದು ಒಂದೇ ಬೇಡಿ. ಏನು ಮೊದಲಿತ್ತಲ್ಲ ಶೀಘ್ರ ಸಂಪರ್ಕ ಅಂತೇಳಿ, ನಿಮ್ ಪಾಳೆ ಪ್ರಕಾರ ನಾ 20,000 ತುಂಬ್ತಿದ್ದೆ, 22,000 ತುಂಬ್ತಿದ್ದೆ, 2 ವರ್ಷ 3 ವರ್ಷಕ್ಕೆ ನಮಗೆ ಹಾಕ್ತಿದ್ರಿ. ಹಂಗೂ ಸುಧಾರಿಸ್ಕೊಂಡು ನಮ್ಮ ಮೋಟ್ರ್ ಚಲೋ ಇತ್ತ, ಹೆಂಗ ಆಗಲಿ ಅವ್ರ ಲೈನ್ ಬಂದಾಗ ಬರ್ಲಿ ಅಂತ ಚಲೋ ಇಟ್ಟಿದ್ವಿ. ಆದ್ರೆ ಅದ್ರಾಗೂ ನನ್ನಂತ ಒಬ್ಬನ ಅಧಿಕೃತ ತಗೋಬೇಕು, ಅರ್ಜೆಂಟ್ ಬೇಕು, ವೋಲ್ಟೇಜ್ ಕಡಿಮೆ ಆಕತಿ ಅಂತೇಳಿ ಸೆಲ್ಫ್ ಎಕ್ಸಿಕ್ಯೂಷನ್ನಾಗ ಶೀಘ್ರ ಸಂಪರ್ಕ ಯೋಜನೆ ಅಂತ ಏನಿತ್ತು, ಆ ಯೋಜನೆ ಒಳಗೆ ನಾವು ತಗೊಂತಾ ಇದ್ವಿ. ಕಾಂಬ ತಂತಿ ನಾವು ಹಾಕ್ಯಂತಿದ್ವಿ, ನೀವು ಟಿ ಸಿ ಕೊಡ್ತಿದ್ರಿ. ಟಿ ಸಿ ಕೊಡೋದು ಬಂದ್ ಮಾಡಿಬಿಟ್ರಿ. ಟಿ ಸಿ ರೊಕ್ಕ ನಾ ತುಂಬಬೇಕಂದ್ರೆ ಒಂದು ಟಿ ಸಿಗೆ 2 ಲಕ್ಷ ರೂಪಾಯಿ ಆಕತ್ತೆ, ಲೈನ್ಗೆ 1 ಲಕ್ಷ, 3 ಲಕ್ಷ ಖರ್ಚು ಮಾಡೋ ಶಕ್ತಿ ನಮ್ಮ ಹತ್ರ ಇಲ್ಲ. ಅದಕ್ಕೆ ನಾನು ವಿನಂತಿ, ಮೊದಲು ಹೆಂಗಿತ್ತಂಗ ಶೀಘ್ರ ಸಂಪರ್ಕ ಯೋಜನೆ ಇತ್ತಲ್ಲ ಅದು ಜಾರಿ ಮಾಡಬೇಕು. ಏನು RR ನಂಬರ್ಗೆ ನಾವು ತುಂಬ್ತಿದ್ವಿ ದುಡ್ಡು 20,000 22,000, ಅದು ಆ HP ಮೇಲೆ ಹೆಚ್ಚು ಕಡಿಮೆ ಐತಿ, ಅಷ್ಟು ತುಂಬ್ತಿದ್ವಿ, ಅಷ್ಟು ತುಂಬ್ತವಿ. ಈಗೂ ನಾವು ನೀವು ಕನೆಕ್ಷನ್ ಕೊಡಕ್ಕೆ ಏನು ಸೆಪ್ಟೆಂಬರ್ 23ನೇ ಇಸ್ವಿಯಾಗ ಆರ್ಡರ್ ಮಾಡ್ರಿ, ದಯಮಾಡಿ ಅದನ್ನು ವಾಪಸ್ ತಗೊಂಡು ನಮಗೆ ಕನೆಕ್ಷನ್ ಕೊಡಬೇಕು. ಇನ್ನ ಸೋಲಾರ್ ಮಾಡೀನಿ, ಸೋಲಾರ್ ಗೋರಿ ಚಲೋ ಆಕತಿ ಅಂತ ನಿಮ್ಮ ಆಸೆ, ನಾವು ಅದಕ್ಕೆ ಒಪ್ಪೇವಿ, ಸರಿ ಐತಿ ಅಂತೇಳಿ. ಆದ್ರೆ ಅದು ಬಹಳಷ್ಟು ಅದರಿಂದ ನಮಗೆ ಉಪಯೋಗಕ್ಕಿಂತ ಕೆಟ್ಟ ಆಗತ್ತೆ. ಅಂದ್ರೆ ಸೋಲಾರ್ನಿಂದ ಏಕೆಂತ ಹೇಳ್ತದೆ, ನಮ್ಮಲ್ಲಿ 500 ಫೂಟ್ ಒಳಗೆ ಯಾವ ಬೋರ್ ಇಲ್ಲ, ಎಲ್ಲ 700 10 ಗಂಟೆಗೆ ಚಲೋ ಆದ್ರೆ 4 ಗಂಟೆಗೆ ಬಂದ. ಸೋಲಾರ್ ಯೋಜನೆಗೆ ನನ್ನ ಸಲಹೆ ಕೇಳ್ಬೇಕಂದ್ರೆ, ಎಲ್ಲೋ ಭೂಮಿ ತಗೊಂಡು ಸೋಲಾರ್ ಪ್ಲೇಟ್ ಹಾಕಿ ಅಂತ ತಗೊಳೋದಕ್ಕಿಂತ ಈಗೇನು ಆಫ್ಲೈನ್ಕಿಂತ ಆನ್ಲೈನ್ ಕೊಟ್ಬಿಡ್ರಿ. ನಮ್ಮ ಹೊಲ ಅದಾವ, ನಾವೇ ಇನ್ವೆಸ್ಟ್ಮೆಂಟ್ ಮಾಡಿ, ನೀವು ಹೆಂಗಿದ್ರು 90% ಸಬ್ಸಿಡಿ ಕೊಡ್ತಿರ್ತೀರಿ, 80%. ಆ ಸಬ್ಸಿಡಿ ನಾವು ಹಾಕ್ಯಂತೀವಿ, ನೀವು ಅದನ್ನ ನಮ್ಮಿಂದ ತಗರ್ರಿ, ನಮಗೆ ಕೊಡ್ರಿ, ನಿಮ್ಮ ಕರೆಂಟಾಗಿ ಕೊಡ್ರಿ, ನಮಗೆ ಹೆಚ್ಚಾಗಿದ್ದು ನೀವ ತಗರ್ರಿ. ಮತ್ತು ಅದಕ್ಕೆ ಮೀಟರ್ ಅಳವಡಿಸಂಗಲ್ಲ, ನಮಗೆ ದುಡ್ಡು ಕೊಡೋದು ಬೇಡ ಹೆಚ್ಚಿನ. ನೀವು ನಮ್ಮ ಉತ್ಪಾದನೆ ಆಗೈತಿ ಅಂತೇಳಿ ನಾ ಪುಕ್ಕಟ ಯೂಸ್ ಮಾಡೀನಿ ಅನ್ನೋದು ಬೇಡ. ನೀವು ಬೇಕಾದ್ರೆ ಕೊಡೋ ಹೊತ್ತಿನಾಗ ಹೆಚ್ಚಿಗೆ ಕೊಡ್ರಿ ಕೆಪಾಸಿಟಿನ. ನಾನು 5 HP ಮೋಟ್ರ್ ಇಳಿಸ್ತೇನೆ ಅಂದ್ರೆ 10 HP ಸೋಲಾರ್ ಪ್ಲಾಂಟ್ ಕೊಡ್ರಿ, ನಮ್ಮ ಹೊಲ್ದಾಗ ಹಾಕಿರ್ತೇವೆ. ಆನ್ಲೈನ್ ಇಡೋದು, ನಮ್ಮ ಕರೆಂಟ್ ನೀವು ತಗರ್ರಿ, ನಿಮ್ಮ ಕರೆಂಟ್ ನಮಗೆ ಕೊಡ್ರಿ. ನಾನು ಕೊಟ್ಟದಕ್ಕೂ ಮೀಟರ್ ಬೇಡ, ನೀವು ಕೊಟ್ಟದಕ್ಕೂ ಮೀಟರ್ ಬೇಡ ನನಗೆ. ಮತ್ತು ಅದನ್ನ ಲೆಕ್ಕಪತ್ರ ಇಡೋದು ಬೇಡ. ನನಗೆ ಹೆಂಗೆ ಈಗ ಹೆಂಗೆ ಮೊದಲು ಕೊಡ್ತೀರಿ ಹಂಗೆ ಕೊಡ್ರಿ. ಅತಿ ಅವಶ್ಯಕ ಇರ್ತಕ್ಕಂಥದ್ದು ಬಡವರ ಮತ್ತು ರೈತರ ಕೊನೆ ಇರ್ತಕ್ಕಂಥ ಇಲಾಖೆ ಅಂದರೆ ಇಂಧನ ಇಲಾಖೆ. 3 ವರ್ಷ ಅತಿವೃಷ್ಟಿ ಬರಗಾಲ ಅನುಭವಿಸಿದ್ವಿ, ಹಾಕಿ ಬಂಡವಾಳ ಕಳ್ಕೊಂಡ್ವಿ. ಈ ವರ್ಷ ಬೋರ್ನ ನೀರು ಬಂದವು, ಕರೆಂಟ್ ಇಲ್ಲ. ಕರೆಂಟ್ ಇಲ್ಲ 7 ತಾಸು ಸಾಲ ಸಿಗಲ್ಲ ನಮಗೆ. ಅದನ್ನ ರಿಪೇರಿ ಮಾಡುವಂಥ ಕೆಲಸಗಳನ್ನ ನಾವು ಮಾಡ್ತೀವಿ. ಕರೆಂಟ್ ವಿಚಾರದಲ್ಲಿ ಇಲ್ಲದಿಟ್ಟಬೇಡಿ. ನಾವು ಇವತ್ತು ನಮ್ಮ ಹತ್ರ ಕೊರತೆ ಇದ್ದರೂ ಸಮೇತ ಇವತ್ತು ಹೊರ ಬೇರೆ ರಾಜ್ಯದಿಂದ ಪರ್ಚೇಸ್ ಮಾಡ್ತಾ ಇದ್ವಿ, ಗ್ರಿಡ್ಡಿಂದ ಪರ್ಚೇಸ್ ಮಾಡ್ತಾ ಇದ್ವಿ. ಪ್ರತಿ ಇಡೀ ಸ್ಟೇಟಿಗೆ 7 ಗಂಟೆ ಕೊಡಲಿಕ್ಕೆ ನಾವು ಕರೆಂಟನ್ನು ಇವರಿಗೆ ಕೊಡ್ತಾ ಇದ್ದೀವಿ. ಎಸ್ಕಾಂ ಬರ್ತಾ ಇದ್ದೀವಿ. ನಮ್ಮ ಗ್ರಿಡ್ಡು 19,500 ಬಂದುಬಿಟ್ರೆ ನಾವು 2 ಫೇಸ್ ಮಾಡಬೇಕಾಗ್ತದೆ. ಎಲ್ಲ ಕಡೆ ಮಾಡೋದಿಲ್ಲ, ಕೆಲವು ಕಡೆಯಲ್ಲಿ ನಾವು ಅದನ್ನು ನೋಡಿಬಿಟ್ಟು ಇವತ್ತು ಎಲ್ಲ ಕಂಪ್ಯೂಟರ್ಲ್ಲೇ ನಾವು ಅಲ್ಲಿ ಇದು ಮಾಡ್ತಾ ಇದ್ದೀವಿ. ಮುಷ್ಕರ ಚಳವಳಿ ಮಾಡಿದ್ರು. ಆಗ ಸರ್ಕಾರ 2004 1 ವರ್ಷಕ್ಕೆ ಇದಕ್ಕೆ ನಾವು ಟಿ ಸಿ ಕೊಡ್ತೀವಿ, ನಾವು ಲೈನ್ ಹಾಕೊಡ್ತೀವಿ ಅಂತ ಹೇಳ್ಬಿಟ್ಟು 1 ವರ್ಷಕ್ಕೆ ಅಂದ್ಬಿಟ್ಟು ಮಾಡಿಬಿಟ್ಟು ಅದನ್ನು ಆರ್ಡರ್ ಮಾಡಿದ್ರು. ಅದು 2023 ತನಕ ಅದು ನಡೀತಾ ಇತ್ತು. ಮೊನ್ನೆ ಏನು ಮಾಡಿದೀವಿ ನಾವು ಕ್ಯಾಬಿನೆಟಲ್ಲಿ, ನಮ್ಮ ಮುಖ್ಯಮಂತ್ರಿಯವರು ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೊಂಡು 23ಕ್ಕೆ ಸೆಪ್ಟೆಂಬರ್ಗೆ
ಎಷ್ಟು ದುಡ್ಡು ಕಟ್ಟಿದ್ದಾರೆ, ಕೆಲವರು 50 ರೂಪಾಯಿ ಕಟ್ಟಿದ್ದಾರೆ, ಕೆಲವರು 10,000 ಕಟ್ಟಿದ್ದಾರೆ, ಕೆಲವರು 25,000 ಕಟ್ಟಿದ್ದಾರೆ. ಎಲ್ಲ ನೋಡಿದಾಗ 4,50,000 ಪೆಂಡಿಂಗ್ ಇತ್ತು 23 ಸೆಪ್ಟೆಂಬರ್. ಅದನ್ನ ರೆಗ್ಯುಲರೈಸ್ ಮಾಡಿ ನಾವೇ ಸರ್ಕಾರದವರೇ ಅದನ್ನ ಮಾಡಿಕೊಡ್ತೀವಿ ಎಂಬ ತೀರ್ಮಾನ ತಗೊಂಡಿದ್ವಿ. ನಾವು ಒಂದು ತೀರ್ಮಾನ ಅಂದ್ರೆ 500 ಮೀಟರ್ ಈ ಗ್ರಿಡ್ ಇಂದ 500 ಮೀಟರ್ ಒಳಗಡೆ ಬಂದುಬಿಟ್ರೆ ನಾವೇ ಕೊಡ್ತೀವಿ. 500 ಮೀಟರ್ ಹೊರಗಡೆ ಬಂದುಬಿಟ್ರೆ ಕುಸುಮ್ ಬಿ ಇದೆ ಬೋರ್ವೆಲ್ ಹಾಕಲಿಕ್ಕೆ ಸೋಲಾರ್ದು. ನೀವು ಹೇಳಿದ ನಿಜ, ಅವರು ಆ ಸಬ್ಸಿಡಿ ಕೊಡೋದು ಅದು 500 ಮೀಟರ್ ತರಕಾರಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಮಾಡಿದ್ದಾರೆ, ಅದರ ಪ್ರಕಾರ ನಾವು ಮಾಡಿದ್ವಿ. ಆದರೆ ನಾವು ರಿಸ್ಟ್ರಿಕ್ಟ್ ಮಾಡ್ತಾ ಇಲ್ಲ. ನೀವು ಹೇಳ್ದಂಗೆ ಯಾವ ರೈತರು ಇನ್ನು ಎಕ್ಸ್ಟ್ರಾ ಅದು ಇನ್ನೊಂದು 200 ಮೀಟರ್ ಇದು ಹಾಕ್ಲಿಕ್ಕೆ ಅವರೇನಾದ್ರು ಇದು ಮಾಡಿದ್ರೆ ಅದು ಸಮೇತ ಮಾಡಲಿಕ್ಕೆ ನಾವು ಈಗಾಗಲೇ ಹೇಳಿದ್ವಿ. 700 ಈಗ ಸೋಲಾರು ಪವರ್ಫುಲ್ ಆಗಿಬಿಟ್ಟಿದೆ. ಮೊದಲಾದ್ರೆ ಕಡಿಮೆ ಇತ್ತು, ಅದಕ್ಕೆ 500 ಮಾಡಿರ್ಬೋದು. ಬಟ್ ಅದರ ವಿಚಾರದಲ್ಲಿ ಇನ್ನೊಂದ್ಸತಿ ನಾನು ಕ್ಯಾಬಿನೆಟ್ ತಗೊಂಡು ಕ್ಯಾಬಿನೆಟ್ ತೀರ್ಮಾನ ಮಾಡಬೇಕಾಗ್ತದೆ. ಅದರ ವಿಚಾರದಲ್ಲಿ ಮುಖ್ಯಮಂತ್ರಿ ಒಟ್ಟಿಗೆ ಮಾತಾಡ್ತೀನಿ, ಕ್ಯಾಬಿನೆಟ್ ಅಲ್ಲಿ ಮಾತಾಡ್ಬಿಟ್ಟು ತೀರ್ಮಾನ ತಗೊಳ್ತೀವಿ. ಏನಿಲ್ಲ, ಈಗ ನೀವು ಟೆಂಡರ್ ಕಟ್ಟಿರಲ್ಲ ಗ್ರಿಡ್ಗಳು 5 ವರ್ಷ ಆದರೂ ಮುಗಿದಲ್ರಿ KPTC ಎಲ್ಲ ಇಡೀ ಜಿಲ್ಲೆದವರು. ಈಗ ನೋಡಿ, ಗ್ರಿಡ್ಡಿಗೆ ನಾವು ಈಗಾಗಲೇ ಲಾಸ್ಟ್ ಇಯರ್ ಇಂದ ತುಂಬಾ ಜಾಸ್ತಿ ತಗೊಳ್ತಾರೆ. ಇದರಲ್ಲಿ ಏನಾಗಿದೆ, ಈ ವರ್ಷ ಏನಾಗಿದೆ ನಮಗೆ ತೊಂದರೆ ಆಗಿದೆ ಬೆಸ್ಕಾಮ್ಗೂ ಮತ್ತೆ KPTCಯಲ್ಲಿಗೆ. ನಮ್ಮ SR ರೇಟ್ ಇದು PWD ಅವರು ಮಾಡೋ SR ರೇಟ್. ಅವರಲ್ಲಿ ನಮ್ಮ ಎನರ್ಜಿ ಎಲೆಕ್ಟ್ರಿಕ್ ಯಾರು ಎಕ್ಸ್ಪರ್ಟ್ ಇರಲಿಲ್ಲ. ಈಗ ನಮ್ಮ KPTC MD ಸಮೇತ ಸದಸ್ಯರು ಮಾಡಿದ್ದೀವಿ. ಹೊಸ KPTCಯಲ್ಲಿಗೆ ಹೊಸ SR ಮೊನ್ನೆ ಆಗಿದೆ. ಅದು ಏಕೆ ಆಗ್ತಾ ಇಲ್ಲ ಅಂತ ಬಿಟ್ರೆ, ನಮ್ಮ ಚೀಫ್ ಮಿನಿಸ್ಟರ್ ಒಂದು ಹೇಳಿದ್ದಾರೆ 5% ಜಾಸ್ತಿ ಯಾರು ಈ ಟೆಂಡರ್ ಪ್ರೀಮಿಯಂ ಹೋಗಬಾರದು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ SR ರೇಟ್ ಆದ್ಮೇಲೆ ಎಲ್ಲ 5 ಕೆಳಗಡೆ ಇರ್ತದೆ. 5% ಜಾಸ್ತಿ ಹೋದ್ರೆ ರೀಸನ್ ಕೊಡಿ ಅಂತ ಹೇಳಿದ್ದಾರೆ. ಆ ಥರ ನಾವು ಮಾಡ್ತಾ ಇದ್ದೀವಿ. ಈಗ ಅದು 3-4 ಡೇಸ್ ಅಲ್ಲಿ ಅದು ಫೈನಲೈಸ್ ಆಗಿದೆ. ಎಲ್ಲ ಗ್ರಿಡ್ ಅಲ್ಲಿ ಸಮೇತ ನಾವು ಹೆಚ್ಚಿಗೆ ಇದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಲ್ಲ, ಅವ್ರಿಗೆ ಕಾಲ್ಮಿತಿ ಇರೋದ್ರೆ ನೀವು ಕಾಲ್ಮಿತಿ ಕೊಟ್ಟಿರೋಲ್ಲ ನೀವು ಮಾಡಕ್ಕೆ. ಈಗ ಕಾಲಮಿತಿ ಯಾರಾದ್ರೂ ಇದ್ದಾದ್ರೆ ನೀವು ಹೇಳಿದ್ರಲ್ಲ, ಈಗ ಅದರ ವಿಚಾರದಲ್ಲಿ ಸ್ಟೇಟ್ ಲೆವೆಲ್ ನಾನು ಡಿಸ್ಕಸ್ ಮಾಡಬೇಕಾಗ್ತದೆ. ನಿಮ್ಮ ಈ ಇದರಲ್ಲಿ ವಿಚಾರದಲ್ಲಿ ಆದ್ರೆ ಇವರು ಆನ್ಸರ್ ಮಾಡ್ಬೋದು ನನಗೆ. ನಾನು ಸ್ಟೇಟ್ ಲೆವೆಲಲ್ಲಿ ಇವತ್ತು ನಮ್ಮ KPTC MD ಬರಲಿಲ್ಲ, ಮತ್ತು ನಮ್ಮ ಇವರು ಅಷ್ಟೇ ACS ಬರಲಿಲ್ಲ. ಅವರಿಬ್ಬರು ಅಲ್ಲಿ ಇವತ್ತು KERC ಅವರು ಪಬ್ಲಿಕ್ ಟ್ಯಾರಿಫ್ ಹಾಕಿದ್ದಕ್ಕೆ ಇವತ್ತು ಅಬ್ಜೆಕ್ಷನ್ಸ್ ಕಾಲ್ ಫಾರ್ ಮಾಡಿ ಹಿಯರ್ ಮಾಡ್ತಾ ಇದ್ದಾರೆ, ಪಬ್ಲಿಕ್ ಹಿಯರಿಂಗ್. ಅದಕ್ಕೆ ಬರಲಿಲ್ಲ. ನಾನು ಬೆಂಗಳೂರಿಗೆ ಹೋದ ಮೇಲೆ ಇದ್ರ ವಿಚಾರದಲ್ಲಿ ಡಿಸ್ಕಸ್ ಮಾಡಿಬಿಟ್ಟು ಮಾತಾಡೋದು. ನೀವು ಹೇಳಿದ್ರು ಕಿಲಿಕಲ್ಲಿ ನೀವು ಅದಕ್ಕೆ ನಾನು ಒಪ್ಕೊಂಡೆ. ನಮ್ಮ MLA ಹೇಳಿದ್ರು ಶೀಘ್ರ ಸಂಪರ್ಕ ನೀವು ಹೇಳಿದ್ರು ಒಳ್ಳೆ ಸಲಹೆ ಕೊಡ್ತೀರಾ, ಅದಕ್ಕಿರುವ ಆದೇಶ ಆದಷ್ಟು ಬೇಗ ಮಾಡ್ತೀವಿ. ಹೊಸ ಕನೆಕ್ಷನ್ಗೆ ಶೀಘ್ರ ಇದರಲ್ಲಿ ಮಾಡಲಿಕ್ಕೆ ಮಾಡ್ತೀವಿ. ಈಗ ನೋಡಿ, 20,000 ಯಾವ ಕಾಲದಲ್ಲಿ 20,000 ಆಗ್ತದ? ಈಗ 2004ರಿಂದ ಈ ಕಡೆ 6,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. 6,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಏನಾಗಿದೆ ಅಂತ ಬಿಟ್ರೆ, ಈಗ ನೋಡಿ ಇಲ್ಲಿ ಕಿವಿಯಿಂದ ಮೂವಿ ಇಲ್ಲಿಗೆ ಬಂದ ಸಾಕಲ್ಲ, ನಿಮ್ಗೆ ಗೊತ್ತಿಲ್ಲ. ಇದು ಹಿಂಗೆ ಸುತ್ತ ಬಂದ್ಬಿಟ್ಟು ಒಂದೊಂದು ಕನೆಕ್ಷನ್ಗೆ ಸಮೇತ 3 ಲಕ್ಷ 4 ಲಕ್ಷ ಮಾಡ್ತಾರೆ. ಈಗ 500 ಮೀಟರ್ ಒಳಗಡೆ ಕೇಳಿದ್ರೆ ನಮ್ದು 95% 500 ಮೀಟರ್ ಒಳಗಡೆನೆ ಇರೋದು ಕನೆಕ್ಷನ್ಸ್. ಮ್ಯಾಕ್ಸಿಮಮ್ ಅಂದ್ರೆ 1 ಲಕ್ಷ 1.5 ಲಕ್ಷ ಆಗುತ್ತೆ ಸಿಗುವುದಷ್ಟು. ಅದರ ವಿಚಾರದಲ್ಲಿ ನಾವು ಈಗಾಗಲೇ ಕೊಟ್ಟಿಗೆ ತೀರ್ಮಾನ ಮಾಡಿದ್ವಿ. ಹೊಸ ಇದಕ್ಕೆ ಮತ್ತೆ ನಾವು ನೀವು ಹೇಳಿದ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಶೀಘ್ರ ಸಂಪರ್ಕ ಅವರು ಇದು ಕೊಡ್ಲಿ, ಅವರು ಲೈನ್ ಹಾಕುವುದು, ಅದರ ಪ್ಲಾಟ್ಫಾರ್ಮರು ನಾವು ಕೊಡುವಂತ ವ್ಯವಸ್ಥೆ ಮಾಡಲಿಕ್ಕೆ ನಾನು ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ನಾನು ನಮ್ಮ ಅಲ್ಲಿ ಚರ್ಚೆ ಮಾಡಿಬಿಟ್ಟು ತೀರ್ಮಾನ ತಗೊಂಡು ನಿಮ್ಮ ಇದ್ರ ಪ್ರಕಾರ ನಾನು ಸಮೇತ ಅದ್ರ ಪರವಾಗಿದ್ದೀನಿ. ಬಟ್ ಅದು ಅಲ್ಲಿ ಹೋಗಿ ನಾನು ತೀರ್ಮಾನ ತಗೋಬೇಕಂದ್ರೆ ಇಲ್ಲಿ ಆಫ್ ಹ್ಯಾಂಡೆಡ್ ಆಗಿ ನಾನು ತೀರ್ಮಾನ ತಗೊಳ್ಳಿಕ್ಕೆ ಆಗುತ್ತೆ. ಸರ್, ಅನೌನ್ಸ್ಮೆಂಟ್ ಇಂದ ಇವತ್ತು ಹೇಳೇ ಹೋಗ್ಬೇಕು. ಅನೌನ್ಸ್ಮೆಂಟ್ ಓವರ್ ನೋಡಿ 25 ನೋಡಿ, ಈಗಾಗಲೇ ನಾವು ಅದಕ್ಕೆ ಆದೇಶ ಕೊಟ್ಟಿದ್ದೀವಿ. ಏನಂದ್ರೆ ಇವತ್ತು ಒಂದು ಕೆಲಸ ಮಾಡ್ತೀನಿ. ನಮ್ಮ ರಿವ್ಯೂ ಮೀಟಿಂಗ್ ಅಲ್ಲಿ ಅದರ ವಿಚಾರದಲ್ಲಿ ನಿಮ್ಮ MLAಗಳು ರೇಸ್ ಮಾಡ್ತಾರೆ, ಅದನ್ನ ನಮ್ಮ ಆಫೀಸರ್ಗಳ ಕೈಯಿಂದ ಆನ್ಸರ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಆಮೇಲೆ ಸಾಹೇಬ್ರೆ, ನೀವು 7 ತಾಸು ನಿರಂತರವಾಗಿ ಕೊಡ್ತೇವೆ ಅಂತ ಹೇಳಿದ್ರಿ. ಬಟ್ ಅಲ್ಲಿ ಗ್ರಿಡ್ಗಳು ಅವನ್ನ ಕೊಡಾಕನು ಅವಕಾಶ ಇಲ್ದಂಗೆ 5 ತಾಸು 6 ತಾಸು ಈಗ ನಾನು ಅದಕ್ಕೆ ಹೇಳಿದಲ್ಲ ನಿಮಗೆ, ಗ್ರಿಡ್ಗಳಿಗೆ ನಿರಂತರವಾಗಿ ಕೊಡ್ಲಿಕ್ಕೆ ಹೆಚ್ಚು ಬೇಡಿಕೆ ಬರುವಾಗ ಅವಕಾಶ ಇರೋದಿಲ್ಲ. ಅದರಿಂದ ಆ ಬಾಕಿ ಇರೋದನ್ನ ಸಾಯಂಕಾಲ ಹೊತ್ತು ಕೊಡ್ತೀವಿ. ಅಂದ್ರೆ ಸಾಯಂಕಾಲ ಕೊಡ್ಲಿಕ್ಕೆ ನಮ್ಗೆ ಹಾವೇರಿ ಜಿಲ್ಲೆ ಅದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಪಂಪ್ಸೆಟ್ ಬಳಕೆದಾರನ್ನು ಹೊಂದಿರತಕ್ಕಂಥ ಕ್ಷೇತ್ರ. ಬಹುತೇಕ ಬಹಳ ವರ್ಷದಿಂದ ನಿರ್ಲಕ್ಷ್ಯಕ್ಕೊಳಗಾಗಿ ರೈತರ ಪಂಪ್ಸೆಟ್ಗಳಿಗೆ ಉತ್ತಮ ಗುಣಮಟ್ಟದ ವಿದ್ಯುತ್ತನ್ನು ಪೂರೈಸಿದಂಗೆ ಕಳಪೆ ವಿದ್ಯುತ್ತನ್ನು ಒದಗಿಸಿ ಅನೇಕ ಲಕ್ಷಗಟ್ಟಲೆ ಜನ ಪಂಪ್ಸೆಟ್ಗಳನ್ನು ಸುಟ್ಟು ಹಾಳಾಗಿ ಮತ್ತೆ ಅವನ್ನ ರಿಪೇರಿ ಮಾಡಿಸಿ ಹಾಕೊಂಡಿದ್ದಾರೆ. ಇದರಲ್ಲಿ ಸುಮಾರು 5 ರಿಂದ 6 ವರ್ಷ
ಭಾಳ ಕಷ್ಟದ ಸಮಸ್ಯೆಯನ್ನು ಎದುರಿಸಿದ್ದಾರೆ. ಬಹುತೇಕ ಇವತ್ತು KJ ಜಾರ್ಜ್ ನಮ್ಮ ಹಾವೇರಿ ಜಿಲ್ಲೆಗೆ ಬಂದಿದ್ದಾರೆ. ಇವರಿಗೆ ಇಲ್ಲಿ ಪರಿಸ್ಥಿತಿಯನ್ನು ಅರ್ಥೈಸಿ ಈ ಗ್ರಿಡ್ಗಳನ್ನು ಅಪ್ಗ್ರೇಡ್ ಮಾಡೋದು, TCಗಳನ್ನು ಅಪ್ಗ್ರೇಡ್ ಮಾಡೋದು, ಅಕ್ರಮ ಸಕ್ರಮದ ಪಂಪ್ಸೆಟ್ಗಳಿಗೆ ವಿದ್ಯುತ್ತನ್ನು ಪೂರೈಸೋದು, ಹೊಸದಾಗಿ ಅರ್ಜಿ ಪಡೆಯೋಕ್ಕೆ ವ್ಯವಸ್ಥಿತವಾಗಿ ಸರ್ಕಾರ ಒಪ್ಪಿಸ್ಬೇಕು ಅಂತೇಳಿ ಇವತ್ತು ಮಂತ್ರಿಗಳ ಗಮನ ಸೆಳೆಯೋಕ್ಕೆ ಇವತ್ತೆಲ್ಲರೂ ರೈತರು ಒಟ್ಟಾಗಿ ಬಂದು ಜಿಲ್ಲೆಯಿಂದ ಬಹುತೇಕ ನಿರ್ಲಕ್ಷ್ಯಕ್ಕೆ ಮಾಡಿದರೆ ನಾವು ಖಂಡಿತ ಒಪ್ಪೋದಿಲ್ಲ. ಪ್ರಾಮಾಣಿಕವಾಗಿ ರೈತನಿಗೆ ವಿದ್ಯುತ್ತನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಎಸ್ಕಾಂ ಕಂಪನಿ ಮಾಡಬೇಕು. ಅದಕ್ಕೆ ಪೂರಕವಾಗಿ ಮಂತ್ರಿಗಳು ಕೆಲಸವನ್ನು ಮಾಡಬೇಕಾಗ್ತದೆ. ಇವತ್ತು CM ಅವರು ರೈತ ಮುಖಂಡ ಸಭೆಯನ್ನು ಕರೆದಿದ್ರು. ಅದನ್ನು ತಿರಸ್ಕಾರ ಮಾಡಿ ಇವತ್ತು ವಿದ್ಯುತ್ತಿನ ಸಲುವಾಗಿ ಇವತ್ತು ನಾವು ಐಬಿದಿರಿಗೆ ಕೂತು ಇವತ್ತು ಧರಣಿಯನ್ನು ನಡೆಸ್ತಾ ಇದ್ದೀವಿ. 12 ಸಕ್ಸಸ್ ಆಗಿಲ್ಲ. ಈಗ ಮಂತ್ರಿ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ಎಸ್ಕಾಂನವ್ರು MD ಅವರಿಗೆಲ್ಲ ಮನವರಿಕೆ ಮಾಡಿಕೊಡ್ತದೆ. ಆದ್ರೆ ಅವು 500 ಅಡಿಯಿಂದ ನೀರು ಮ್ಯಾಕ್ ಕೆತ್ತಲ್ಲ ಒಂದು, ಆಮೇಲೆ ಮೇಲೆ 1000 ಫೂಟ್ ದಬ್ಬದಿಲ್ಲ ಅವು ಸಕ್ಸಸ್ ಆಗಿಲ್ಲ. ಅದಕ್ಕೆ ನಮ್ಮ ವಿರೋಧನೂ ಇತ್ತು. ಆದರೂ ಒಂದೊಂದು ಜಿಲ್ಲೆಗೆ 8-10 ಹಾಕಿ ನೋಡ್ತೀವಿ, ಅದು ಸಕ್ಸಸ್ ಆಗಿಲ್ಲ ಅಂದರೆ ರದ್ದು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹೇಳಿದರು. ಆ ಪ್ರಕಾರ ನಡ್ಕೊಂಡ್ರು ಮುಗಿತ್ರಿ. ಸಕ್ಸಸ್ ಆಗೋದಿಲ್ಲ. 3 ಲಕ್ಷಕ್ಕಿಂತ ಹೆಚ್ಚು ಜನ ಪಂಪ್ಸೆಟ್ ಬಳಕೆದಾರರು ನಾವು. ಒಂದೊಂದು TCಗೆ 25 kV 3 ಹಾಕಬಯ್ಯ 6-8 ಹಾಕಿ ಹೊಡಿತಾ ಇದ್ದಾರೆ. ಅಲ್ಲಿ TCನೂ ಸುಡ್ತೈತಿ, ಇಲ್ಲಿ ರೈತರು ಪಂಪ್ಸೆಟ್ ಸುಡ್ತೈತಿ. ಮತ್ತು ಅತಿವೃಷ್ಟಿ ಮಳೆಯಿಂದ ಬೆಳೆ ಕಳ್ಕೊಂಡವಿ, ಬರಗಾಲದಿಂದ ಬೆಳೆ ಕಳ್ಕೊಂಡವಿ. ಮತ್ತು ಈ ಪದೇ TC ಸುಡೋದ್ರಿಂದ ಅದು ಬೆಳೆ ನಷ್ಟ ಆಕೈತಿ. ಇದನ್ನೆಲ್ಲ ಮಂತ್ರಿಗಳಿಗೆ ಮನವರಿಕೆ ಪಡ್ಕೊಡೋಕೆ ನಾವು ಇವತ್ತು ಹಾವೇರಿಯಲ್ಲಿ ಧರಣಿ ಕೂತೀವಿ.